ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ದಿನ ಷಷ್ಠಿ ಹಬ್ಬ ಇದೆ. ಹಾಗಾಗಿ ಮಾರ್ನಿಂಗೇ ಬೇಗ ಕೆಲಸ ಶುರು ಮಾಡಿದ್ದೀನಿ. ಇನ್ನು ಬಾಗಿಲು ತೊಳೆದು ರಂಗೋಲಿ ಇಟ್ಟಿದ್ದು ಕಂಪ್ಲೀಟ್ ಆಗ್ತಿದೆ. ಹಾಗೆಯೇ ಇವತ್ತು ಹುತ್ತಕ್ಕೆ ಅಥವಾ ನಾಗರಕಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು. ಇನ್ನು ಪೂಜೆ ಎಲ್ಲ ಮುಗಿದ ನಂತರ ನನ್ನ ಟೈಲರಿಂಗ್ ಕೆಲಸ ಸ್ಟಾರ್ಟ್ ಆಗಿದೆ. ಈ ದಿನದ ಕೆಲಸದಲ್ಲಿ ಸ್ವಲ್ಪ ಸ್ಯಾರೀಸು ಫಾಲ್ಸ್ ಮಾಡೋಣ, ಜಿಗ್ಜಾಗ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೀನಿ. ಇನ್ನು ನಾನು ಈಗ ಸ್ಯಾರಿಗೆಲ್ಲ ಫಾಲ್ಸ್ ಹಾಕ್ತಿದ್ದೀನಲ್ವ, ಈ ಸ್ಯಾರಿಗಳಿಗೆಲ್ಲ ನಾನು ಬ್ಲೌಸಸನ್ನು ಸ್ಟಿಚ್ ಮಾಡಬೇಕು. ಇನ್ನು ಬ್ಲೌಸಸ್ಸು ಕಟ್ಟಿಂಗು ಮಾಡಿಲ್ಲ. ಫಸ್ಟು ಸ್ಯಾರಿಗಳನ್ನು ರೆಡಿ ಮಾಡ್ತೀನಿ. ನಾನು ಯಾವಾಗಲೂ ಹಾಗೆ ಮಾಡ್ತೀನಿ. ಫಸ್ಟು ಸ್ಯಾರಿ ಜಿಗ್ಜಾಗು ಆ್ಯಂಡ್ ಫಾಲ್ ಮಾಡಿ ಸೈಡ್ಗೆ ಇಟ್ಬಿಟ್ಟು ನೆಕ್ಸ್ಟು ಬ್ಲೌಸ್ ಕಟ್ಟಿಂಗ್ ತಗೊಳ್ತೀನಿ. ಈ ಕಸ್ಟಮರ್ದು ಒಂದು 6 ಬ್ಲೌಸಸ್ ಇದೆ. 6 ಬ್ಲೌಸು 6 ಸ್ಯಾರಿ ಇದೆ. ಇನ್ನು ಬ್ಲೌಸಸ್ ಕಟ್ಟಿಂಗ್ ಎಲ್ಲ ಒಂದೇ ಸಲ ಮಾಡ್ಕೊಳ್ಳೋದ್ರಿಂದ 6 ಬ್ಲೌಸು ಒಂದೇ ಸಲ ಕಟ್ ಮಾಡೋದ್ರಿಂದ ನನಗೆ ಟೈಮ್ ಸ್ವಲ್ಪ ಸೇವ್ ಆಗುತ್ತೆ. ಫಸ್ಟು ಸ್ಯಾರಿ ಜಿಗ್ಜಾಗು ಫಾಲೋ ಮಾಡಿಬಿಟ್ರೆ ಡಿಸ್ಟರ್ಬೆನ್ಸ್ ಏನೂ ಇಲ್ಲದೆ ಬ್ಲೌಸಸನ್ನು ಸ್ಟಿಚ್ ಮಾಡ್ಬೋದು. ಹಾಗಾಗಿನೇ ಫಸ್ಟು ಸ್ಯಾರಿಗಳನ್ನು ರೆಡಿ ಮಾಡ್ತಿದ್ದೀನಿ. ನಾನು ಕೆಲಸ ಮಾಡಬೇಕಾದ್ರೇ ಆಲೋಚನೆ ಮಾಡ್ಕೊಳ್ತೀನಿ. ಫಸ್ಟು ಯಾವ ಕೆಲಸ ಮಾಡಿದ್ರೆ ನನಗೆ ಟೈಮ್ ಸೇವ್ ಆಗುತ್ತೆ ಅನ್ನೋದು ನೋಡಿಕೊಂಡೇ ಕೆಲಸ ಮಾಡ್ತಿರ್ತೀನಿ. ನನಗೆ ತುಂಬ ದಿನದಿಂದನೂ ಹೀಗೆ ಅಭ್ಯಾಸ. ಫಸ್ಟಿಂದನೂ ಸ್ಯಾರಿಗಳನ್ನು ಫಸ್ಟ್ ರೆಡಿ ಮಾಡಿಬಿಟ್ಟು ಬ್ಲೌಸ್ ಕಟ್ಟಿಂಗ್ ತಗೊಂಡ್ರೆ ಸ್ವಲ್ಪ ಬೇಗನೆ ಕೆಲಸ ಕಂಪ್ಲೀಟ್ ಆದಾಗಿರುತ್ತೆ. ಹಾಗಾಗಿನೇ ಫಸ್ಟು ಸ್ಯಾರಿಗಳನ್ನ ಫಾಲು ಜಿಗ್ಜಾಗ್ ಮಾಡಿ ಮಡಚಿ ಎತ್ತಿಟ್ಬಿಟ್ರೆ ಆಮೇಲೆ ಬ್ಲೌಸಸ್ಸು ಕಟ್ಟಿಂಗ್ ತೊಗೊಂಡು ಒಂದೊಂದೇ ಬ್ಲೌಸು ಸ್ಟಿಚ್ ಮಾಡೋಕ್ಕೆ ನನಗೆ ಈಸಿ ಅನಿಸುತ್ತೆ. ಅದಕ್ಕೋಸ್ಕರ ಅದೇ ಮೆಥಡನ್ನೇ ಫಾಲೋ ಮಾಡ್ತೀನಿ. ಇನ್ನು ನಮ್ಮ ಕಡೆಗೆ ಸ್ವಲ್ಪ ಪವರ್ ಪ್ರಾಬ್ಲಮ್ ಇರೋದ್ರಿಂದ ಪವರ್ ಹೋದಾಗ್ಲೂ ಕಟ್ಟಿಂಗ್ಗೆ ತೊಗೊಂಡ್ಬಿಡ್ತೀನಿ. ನಾನು ಕಟ್ಟಿಂಗ್ ಕೆಲಸ ತೊಗೊಂಡ್ಬಿಡ್ತೀನಿ. ಪವರ್ ಹೋಗಿದೆ ಅಂದರೆ ಸ್ಟಿಚಿಂಗ್ ಸ್ಟಾಪ್ ಆಗುತ್ತೆ. ಹಾಗಾಗಿ ಆಗ ಟೈಮ್ ವೇಸ್ಟ್ ಆಗದಿರ ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ನನಗೆ ಕರೆಂಟ್ ಬಂದಿದ ತಕ್ಷಣ ಸ್ಟಿಚಿಂಗನ್ನು ಮಾಡ್ಕೊಂಡು ಹೋಗ್ಬೋದು ಕಟ್ಟಿಂಗ್ ಮಾಡಿಟ್ಕೊಂಡ್ರೆ. ಹಾಗಾಗಿ ನಾನು ಈ ಥರನೇ ಟೈಮ್ನ ಮೇಂಟೈನ್ ಮಾಡ್ಕೊಳ್ತೀನಿ. ನಾನು ಪ್ರತಿದಿನವೂ ಎಷ್ಟು ಕೆಲಸ ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನ್ ಮಾಡಿಕೊಂಡೇ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡಿರ್ತೀನಿ. ಒಂದೊಂದು ದಿನ ನಾನು ಹಾಕ್ಕೊಂಡಿರೋ ಪ್ಲ್ಯಾನ್ ಪ್ರಕಾರ ಕೆಲಸ ಕಂಪ್ಲೀಟ್ ಆಗುತ್ತೆ, ಒಂದೊಂದು ದಿನ ಕಂಪ್ಲೀಟ್ ಆಗೋದಿಲ್ಲ. ಈ ರೀತಿ ಕಂಪ್ಲೀಟ್ ಆಗದೇ ಇರೋದಕ್ಕೆ ಕಾರಣ ಪವರ್ ಪ್ರಾಬ್ಲಮ್ಮು ಒಂದು ಆಗುತ್ತೆ. ಮತ್ತು ಕಸ್ಟಮರು ಸೆಂಟ್ರಲ್ಲಿ ಬರ್ತಾ ಇರ್ತಾರೆ. ಅವ್ರ ಹತ್ರನೂ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಬೇಕಾಗುತ್ತೆ. ಅವ್ರ ಹತ್ರ ಮಾತಾಡೋದು ಮತ್ತು ಡಿಸೈನ್ ತೋರಿಸೋದು ಮತ್ತು ಬರ್ಕೊಳ್ಳೋದು, ಅಳತೆ ತೊಗೊಳ್ಳೋದು, ಈ ರೀತಿ ಸ್ವಲ್ಪ ಟೈಮು ಹೊರ್ಟೋಗ್ಬಿಡುತ್ತೆ. ಹಾಗೆಯೇ ಒಂದೊಂದು ಕಸ್ಟಮರು ರೆಡಿಮೇಡ್ ಟಾಪ್ಸು ತೊಗೊಂಡು ಬರ್ತಾರೆ. ಈಗಲೇ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಡಿ ಅಂತಲೂ ಕೇಳ್ತಿರ್ತಾರೆ. ಆಗ ಅವ್ರು ಬಂದಾಗ ನಾವು ಏನು ಬ್ಲೌಸ್ ಸ್ಟಿಚ್ ಮಾಡ್ತಿರ್ತೀವಿ ಅದನ್ನು ಸ್ಟಾಪ್ ಮಾಡಿ ಥ್ರೆಡ್ ಚೇಂಜ್ ಮಾಡಿ ಅವ್ರ ಕೆಲಸ ಮಾಡಿಕೊಡ್ಬೇಕಾಗುತ್ತೆ. ಆಗಲೂ ನಮಗೆ ಟೈಮ್ ಸ್ವಲ್ಪ ಹೋಗುತ್ತೆ. ನೋಡಿ, ಒಂದು ಸ್ಯಾರಿದು ಫಾಲ್ಸ್ ಹಾಕಿದ್ದು ಕಂಪ್ಲೀಟ್ ಆಯಿತು. ಈಗ ಇನ್ನೊಂದು ಸ್ಯಾರಿ ಫಾಲ್ಸ್ ಹಾಕೋಕ್ಕೆ ತಗೊಂಡಿದ್ದೀನಿ. ಒಂದೊಂದು ಸಲ ಒಂದೊಂದು ಕಸ್ಟಮರು ಬೇಗನೆ ಡಿಸೈನ್ ಸೆಲೆಕ್ಟ್ ಮಾಡ್ತಾರೆ. ಒಂದೊಂದು ಕಸ್ಟಮರು ತುಂಬ ಲೇಟ್ ಮಾಡ್ತಾರೆ. ತುಂಬ ಸೆಲೆಕ್ಟ್ ಮಾಡೋದ್ರಲ್ಲೇ ತುಂಬ ಟೈಮು ಸ್ಪೆಂಡ್ ಮಾಡ್ತಾ ಇರ್ತಾರೆ. ಹಾಗಾಗಿ ಆಗ್ಲೂ ನಮಗೆ ಸ್ವಲ್ಪ ಟೈಮ್ ವೇಸ್ಟ್ ಆಗೋ ಥರ ಇರುತ್ತೆ. ಅವ್ರಿಗೆ ಡಿಸೈನ್ ನೋಡೋಕ್ಕೆ ಕೊಟ್ಬಿಟ್ಟು ನಾನು ಸ್ಟಿಚ್ ಮಾಡ್ತಿದ್ರು ಸಹ ನನಗೆ ಅಂದ್ಕೊಂಡಷ್ಟು ಕೆಲಸ ಕಂಪ್ಲೀಟ್ ಆಗೋದಿಲ್ಲ ಒಂದೊಂದು ದಿನ. ಆಗ ಈ ದಿನ ಉಳಿದಂಥ ಕೆಲಸನ ಮತ್ತೆ ನಾಳೆ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಹಾಗಾಗಿನೇ ಒಂದೊಂದು ಸಲ ಇನ್ ಟೈಮ್ಗೆ ಕಸ್ಟಮರ್ಗೆ ಕೊಡೋಕ್ಕೂ ಕಷ್ಟ ಆಗುತ್ತೆ, ಈ ರೀತಿ ಟೈಮು ವೇಸ್ಟ್ ಆಗೋದ್ರಿಂದ. ಹಾಗಾಗಿ ಸ್ವಲ್ಪ ಎಮರ್ಜೆನ್ಸಿ ಕೊಡಲೇಬೇಕು ಫಂಕ್ಷನ್ಸು ಅಂದರೆ ಅವ್ರದ್ದು ಸ್ವಲ್ಪ ಒಂದು ವೀಕ್ ಮುಂಚೆನೇ ನಾನು ಬಟ್ಟೆಗಳನ್ನು ಅವ್ರದ್ದು ತಗೊಂಡು ಕಟ್ ಮಾಡೋಕ್ಕೆ ಸ್ಟಿಚ್ ಮಾಡೋಕ್ಕೆ ಶುರು ಮಾಡಿರ್ತೀನಿ. ಯಾಕಂದರೆ ಫಂಕ್ಷನ್ಸು ಇರುವಾಗ ಅವ್ರ ಬಟ್ಟೆಗಳನ್ನು ನಾವು ಬೇಗನೆ ಕೊಡಬೇಕಾಗುತ್ತೆ. ಇನ್ನು ಕ್ಯಾಶುಯಲಾಗಿ ಕೊಡೋದು 1 ದಿನ 2 ದಿನ ಲೇಟ್ ಆದರೂ ಪರವಾಗಿಲ್ಲ. ಅದರಲ್ಲೂ ನಾನು ಒಬ್ಬಳೇ ಮಾಡೋದ್ರಿಂದ ಕಟ್ಟಿಂಗು, ಸ್ಟಿಚಿಂಗು, ಜಿಗ್ಜಾಗು, ಫಾಲು ಮತ್ತು ಎಂಬ್ರಾಯ್ಡ್ರಿ ಎಲ್ಲ ನೋಡ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮು ಕಡಿಮೆ ಅಂತಲೇ ಹೇಳ್ಬೋದು. ನನ್ನ ಕೆಲಸಗಳಿಗೆ ಟೈಮ್ ಸಾಕಾಗೋದಿಲ್ಲ. ಕೆಲಸ ಜಾಸ್ತಿ ಇರುತ್ತೆ, ಟೈಮು ಕಡಿಮೆ ಇರುತ್ತೆ. ಆದಷ್ಟು ಫಸ್ಟ್ ಯಾರದ್ದು ಕೊಡಬೇಕು, ನೆಕ್ಸ್ಟ್ ಯಾರದ್ದು ಕೊಡಬೇಕು ಅನ್ನೋದನ್ನು ನೋಡಿಕೊಂಡೇ ಕೆಲಸ ಮಾಡ್ತಿರ್ತೀನಿ. ಲೇಟಾಗಿ ಕೊಟ್ಟರು ಪರವಾಗಿಲ್ಲ ಅನ್ನೋರ್ದು ಸ್ವಲ್ಪ ಲೇಟ್ ಮಾಡ್ತೀನಿ.
ನಾನು ಬೇಕಂತ ಲೇಟ್ ಮಾಡೋದಲ್ಲ, ಅದು ಫಸ್ಟು ಅರ್ಜೆಂಟ್ ಇರೋರಿಗೆ ಪ್ರಿಫರೆನ್ಸ್ ಕೊಟ್ಬಿಟ್ಟು ಅವ್ರದ್ದು ಸ್ಟಿಚ್ ಮಾಡಿಕೊಟ್ಟು ನಂತರ ಇವ್ರದ್ದು ತೊಗೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋನ ಟೈಲರ್ಸ್ ಯಾರಾದರೂ ನೋಡ್ತಿದ್ರೆ ನೀವು ಯಾವ ರೀತಿ ಟೈಮು ಮ್ಯಾನೇಜ್ ಮಾಡ್ತೀರಾ ಅನ್ನೋದು ಕಮೆಂಟ್ ಮೂಲಕ ನನಗೆ ತಿಳಿಸಿದ್ರೆ ನಾನು ತಿಳ್ಕೊಂಡಾಗ ಆಗುತ್ತೆ. ಒಬ್ಬೊಬ್ಬ ಟೈಲರ್ ಮೆಥಡು ಒಂದೊಂದು ರೀತಿ ಚೇಂಜ್ ಆಗೇ ಇರುತ್ತೆ. ಅವರವರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ವರ್ಕನ್ನು ಮಾಡ್ತಿರ್ತೀವಿ. ಹಬ್ಬ ಮದುವೆ ಸೀಸನ್ನಲ್ಲಿ ಜಾಸ್ತಿ ಬ್ಯುಸಿಯಾಗಿದ್ರೂ ಹಬ್ಬ ಏನೂ ಇಲ್ಲ ಆಷಾಢ ಇದೆ ಅಂದ್ರೂ ನಮಗೆ ಸ್ವಲ್ಪ ಕೆಲಸ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲಸ ನಾರ್ಮಲಾಗಿ ಇದ್ದೇ ಇರುತ್ತೆ. ಹಾಗಾಗಿನೇ ಟೈಲರ್ಸ್ಗೆ ಸ್ವಲ್ಪ ಫ್ರೀ ಟೈಮ್ ಸಿಗೋದು ಕಡಿಮೆನೇ. ನಾನೇ ನನಗೆ ರೆಸ್ಟ್ ಬೇಕು ಈ ದಿನ ಅಂದ್ಬಿಟ್ಟು ನಾನು ಕೆಲಸ ಮಾಡದೆ ಒಂದೊಂದು ದಿನ ರೆಸ್ಟ್ ಮಾಡ್ತೀನಿ. ಆದರೆ ಕೆಲಸ ಮಾತ್ರ ಇಲ್ದಿರ ಆಗೋದಿಲ್ಲ. ಕಂಟಿನ್ಯೂಸ್ ಆಗಿ ಕೆಲಸ ಇದ್ದೇ ಇರುತ್ತೆ. ಇನ್ನು ಈ ವಿಷಯನ ಶೇರ್ ಮಾಡ್ತಾ ಈ ಚಿಕ್ಕ ವಿಡಿಯೋ ಒಂದು ಅಪ್ಲೋಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ನೀವೆಲ್ಲ ಯಾವ ರೀತಿ ಕೆಲಸ ಮಾಡ್ತೀರಾ ಅನ್ನೋದು ನಾನು ತಿಳ್ಕೊಂಡಾಗ ಆಗುತ್ತೆ. ಇನ್ನು ನೋಡಿ ಈ ಸ್ಯಾರಿನೂ ಫಾಲ್ಸ್ ಹಾಕಿದ್ದು ಕಂಪ್ಲೀಟ್ ಆಯಿತು. ನಿಮಗೆ ಈ ಚಿಕ್ಕ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.